ಮೇಡಮ್, ಇವಾಗ ನಾವು ಪತ್ರಿ ಸರ್ ಜೊತೆಗೆ ಇದ್ವಿ, ಅವ್ರ ಒಡನಾಟದಲ್ಲಿದ್ವಿ, ಅವ್ರ ಮಾರ್ಗದರ್ಶನದಲ್ಲಿ ಹೆಜ್ಜೆ ಇಟ್ವಿ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ವಿ, ಅವರ ಕಿರುಗಳನ್ನ ಹಿಡ್ಕೊಂಡು ನಡೆದ್ವಿ. ಆದ್ರೆ ಈ ಒಂದು ಧ್ಯಾನ ಸಾಧನೆಗೆ, ಆಧ್ಯಾತ್ಮಿಕ ಸಾಧನೆಗೆ ಗುರುವಿನ ಸಾಂಗತ್ಯ ಆ ಬಹಳ ಮುಖ್ಯ ಅಂತ, ಒಂದು ಗುರುವಿನ ಮೂಲಕ ಬರ್ಬೇಕು ಅಂತಂದು ಬಹಳ ಸಂಸ್ಥೆಯಲ್ಲಿ ಹಿಂದಕ್ಕಿಂದನೂ ಒಂದು ಗುರು ಬೇಕ್ರಿ ಒಂದು ಸಾಧನೆ ಮಾಡ್ಬೇಕಂತಂದು ಹೇಳ್ತಿದ್ರಲ್ಲ. ಈಗ ಕೆಲವ್ರಿಗೆ ಪತ್ರಿ ಸರ್ ದೇಹತ್ಯಾಗ ಆದ್ಮೇಲೆ ಧ್ಯಾನಕ್ಕೆ ಬರ್ತಕ್ಕಂಥವ್ರಿಗೆ, ಅಯ್ಯೋ ನಾವು ಗುರುವಿನ ನೋಡಿಲ್ರಿ, ಪತ್ರಿ ಜೀವನ ನೋಡಿಲ್ರಿ ಅಂತ ಬಹಳ ಫೀಲ್ ಆಗ್ತಿರ್ತಾರೆ. ಅದಕ್ಕೆ ತಮ್ಮ ಸಂದೇಶ. ಪತ್ರಿ ಸರ್ ಅನ್ನೋಂಥದ್ದು ಕೇವಲ ಗುರು ಅಲ್ಲ. ಪತ್ರಿ ಸರ್ ಅವರು ಕೇವಲ ಗುರುವಾಗಿಲ್ಲ. ಯಾಕೆಂದ್ರೆ ಪತ್ರಿ ಸರ್ ಎಲ್ಲೇ ಹೋಗ್ಲಿ, ನಾನು ನಿಮ್ಮ ಗುರು ಅಲ್ಲ, ನಿಮ್ಮ ಶ್ವಾಸವೇ ನಿಮ್ಮ ಗುರುವು ಅಂತ ಹೇಳಿ ಪಟ್ಟಿ ಹಿಡಿದು ಮಳೆ ಹೊಡೆದು ಹೇಳಿದ್ದಾರೆ ನಮಗೆ. ಏನಕ್ಕೆ ಹೇಳಿದ್ದಾರೆ? ಯಾವುದೇ ಸಂಘ ಸಂಸ್ಥೆನಲ್ಲಿ ಗುರುವಿನ ಕೆಳಗೆ ನೀನ್ ಬರ್ಬೇಕು ಅಂತ ಏನು ಹೇಳ್ತಿದ್ದಾರೆ, ಅದ್ ಏನಕ್ಕೆ ಹೇಳ್ತಿದ್ದಾರೆ ಅಂದ್ರೆ, ಒಬ್ಬ ಗುರು ಅನ್ನುವಂಥದ್ದು ಏನು, ಫಸ್ಟ್ ನಾವು ಗುರು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಭೂ ಅಂದ್ರೆ ಅಂಧಕಾರ, ರು ಅಂದ್ರೆ ಅಂಧಕಾರದಿಂದ ಹೊರಗಡೆ ಬರುವಂತದ್ದನ್ನ ಗುರು ಅಂತ ಹೇಳ್ತಾರೆ. ಅದನ್ನ ಯಾರೊಬ್ಬ ವ್ಯಕ್ತಿನೇ ತೋರಿಸ್ಬೇಕು ಅನ್ನುವಂಥದ್ದು ತುಂಬಾ ದೊಡ್ಡ ಅಜ್ಞಾನ ಅದು. ಯಾಕೆಂದ್ರೆ ಇನ್ನೊಬ್ರು ಹೇಳಿದ್ರೆ ಮಾತ್ರ ನೀನ್ ಒಳ್ಳೆಯವನು ಅಂತ ನಿನಗೆ ಗೊತ್ತಾಗತ್ತಾ? ಇನ್ನೊಬ್ರು ಹೇಳಿದ್ರೆ ಮಾತ್ರ ಇದ್ ನನ್ ತಪ್ಪು ಅನ್ನೋದು ಅರ್ಥ ಆಗುತ್ತಾ? ಇನ್ನೊಬ್ರು ಹೇಳಿದ್ರೆ ಮಾತ್ರ ನನ್ನೊಳಗಿರೋ ಗುಣಗಳನ್ನ ನಾವು ಮಾರ್ಪಾಟ್ ಮಾಡ್ಕೊಳಕ್ಕಾಗತ್ತಾ? ಇಲ್ಲ. ನನಗ್ ಅನ್ನಿಸ್ಬೇಕು, ನಾನು ಇದರಿಂದ ಹೊರಗಡೆ ಬರ್ಬೇಕು ಅಂತ ನನಗ್ ಅನ್ಸಿದ್ರೆ ನಾನು ಹೊರಗಡೆ ಬರ್ತೀನಿ. ನಾನ್ ಇದನ್ನ ಕಲಿಬೇಕು ಅಂತ ನನಗ್ ಅನ್ಸಿದ್ರೆ ನಾನು ಕಲಿತೀನಿ. ಇಲ್ಲಾಂದ್ರೆ ಯಾರು ಎಷ್ಟು ಹೇಳ್ಕೊಟ್ರು ಕಲಿಯೋದಕ್ ಸಾಧ್ಯ ಇಲ್ಲ. ಇದು ಸತ್ಯನಾ? ಹೌದಾ ಅಲ್ವಾ? ಯಾರು ಹೇಳ್ಕೊಡ್ಲಿ, ಯಾರು ಏನೇ ಹೇಳಿ, ನನಗೆ ಒಳಗಡೆಯಿಂದ ಅನ್ಸಿದ್ರೆ ಮಾತ್ರ ನಾವು ಮಾಡ್ತೀವಿ. ಈ ಒಳಗಡೆ ಏನು ಅನ್ನಿಸೋದಿದೆಯಲ್ಲ, ಇದು ಗುರು ಅಂದ್ರೆ. ಗುರು ಅಂದ್ರೆ ಹೊರಗಡೆ ಇರುವಂತದ್ದಲ್ಲ, ನಿನ್ನ ಒಳಗಡೆ ಏನು ಅನ್ನಿಸುತ್ತಲ್ಲ, ನಾ ಇದನ್ನ ಕಲಿಬೇಕು, ನಾ ಇದನ್ನ ಮಾಡ್ಬೇಕು, ಇದನ್ನ ನಾನು ಬದಲಾವಣೆ ಮಾಡ್ಕೋಬೇಕು, ಇಲ್ಲಿ ನಾನ್ ಫಾಲೋ ಆಗ್ಬೇಕು ಅಂತ ಒಳಗಡೆಯಿಂದ ಅನ್ಸುತ್ತಲ್ಲ, ಇದು ನಮ್ಮ ಗುರು. ಈ ಗುರು ಯಾವಾಗ ಪರಿಚಯ ಆಗ್ತಾನೆ? ನನ್ನ ಜೊತೆಯಲ್ಲಿ ನಾನಿದ್ದಾಗ. ನೀವು ಹೊರಗಡೆ ಇರುವಂತಹ ಗುರುವಿನ ಜೊತೆನಲ್ಲಿ ಇದ್ದಾಗಲ್ಲ ನಮಗೆ ಗೊತ್ತಾಗೋದು. ಅಂತರಂಗದಲ್ಲಿ ಇರುವಂತಹ ಗುರುವಿನ ಜೊತೆಯಲ್ಲಿ ಯಾವಾಗ ಪ್ರಯಾಣ ಮಾಡ್ತೀವೋ, ನಮ್ಮ ಜೊತೆಯಲ್ಲಿ ನಾವಿರೋದನ್ನ ಅಭ್ಯಾಸ ಮಾಡ್ಕೋತೀವೋ, ಆವಾಗ ನಮ್ಮಲ್ಲಿ ಬದಲಾವಣೆ ಅನ್ನೋದು ಬರುತ್ತೆ. ಭೌತಿಕವಾಗಿ ನಾವು ಗುರುವನ್ನ ನೋಡಿಲ್ಲ ಅಂತ ಹೇಳಿ ಯಾರು ಬೇಜಾರ್ ಮಾಡ್ಕೊಳ್ಳುವಂಥದ್ದಲ್ಲ. ಯಾಕೆಂದ್ರೆ ಆ ಗುರು ನಮ್ಮ ಒಳಗಡೆನೆ ಇದ್ದಾರೆ ಅಂತ ಹೇಳಿ ತೋರ್ಸ್ಬಿಟ್ಟು ಹೋಗಿದ್ದಾರೆ ಪತ್ರಿ ಸರ್ ನಮಗೆ. ನಿನಗೆ ನೀನೇ ಗುರು, ಅಪ್ಪೋ ದೀಪೋ ಭವ, ನಿನ್ನ ದೀಪ ನೀನೇ ಬೆಳಗಿಸ್ಕೋ, ಯಾರು ಬೆಳಗ್ಸಕ್ ಬರಲ್ಲ, ನಿನ್ನ ನೀನೇ ಕಂಡುಕೋ, ನಿನ್ನ ನೀನೇ ಅರ್ಥಕೋ. ಇದೆಲ್ಲವನ್ನ ಏನಕ್ಕೆ ಹೇಳೋಗಿದ್ದಾರೆ? ನಿನ್ನೊಳಗಡೆ ಇರುವಂತಹ ಗುರುವನ್ನ ನೀನು ಗುರ್ತಿಸ್ಕೊಳ್ಳಿ ಅಂತ. ಪತ್ರಿ ಸರ್ ಇದ್ದಾಗ ಅನುಭವ ತುಂಬಾ ಅದ್ಭುತ, ಇಲ್ಲ ಅಂತ ನಾ ಹೇಳ್ತಾ ಇಲ್ಲ. ಹಾಗಂತ ಹೇಳಿ ಅಯ್ಯೋ ನಮಗ್ ಗುರುನೇ ಇಲ್ಲ ಅಂತ ಅನ್ನೋದು ಕೂಡ ರಾಂಗ್. ಯಾವಾಗ ನಮ್ಮ ಜೊತೆಯಲ್ಲಿ ನಾವು ಇರ್ತೀವೋ, ಆಗ ಆ ಭೌತಿಕ ಗುರುವಿನ ಒಂದು ಪ್ರಾಶಸ್ತ್ಯ ಕೂಡ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅವರ ಒಂದು ಪ್ರೆಸೆನ್ಸ್ ಕೂಡ ನಮ್ಮ ಒಳಗೆ ಇರುತ್ತದು. ಪತ್ರಿ ಸರ್ ಭೌತಿಕವಾಗಿ ಇಲ್ಲದೆ ಇರಬಹುದು, ಆದ್ರೆ ನಮ್ ಎಲ್ಲರ ಅಂತರಂಗದಲ್ಲಿ ಒಂದು ಚೈತನ್ಯವಾಗಿ ಇದ್ದಾರೆ. ಆ ಚೈತನ್ಯವನ್ನ ನಾವು ಗುರುತಿಸ್ಕೊಂಡಾಗ ಆ ಗುರುವಿನ ಅನುಭೂತಿಯನ್ನ ಖಂಡಿತ ಪಡಿತೀವಿ. ಹೌದಾ ಇಲ್ಲ ಮೇಡಮ್? ಸೂಪರ್ ಮೇಡಮ್. ನಿಜಕ್ಕೂ ಗುರುವಿನ ನೋಡಿಲ್ಲ ಅಂತ ಫೀಲ್ ಆಗೋದು ಕೇಳಿದಾಗ, ನಮ್ಮ ನಾವು ಕೂಡ ಹೊಂದಿದೀವಿ. ನಾವು ಕೂಡ ಸಾಯಿಬಾಬಾ ಅವ್ರನ್ನ ನೋಡಿಲ್ಲ, ಮತ್ತಿನ್ನು ಬೇರೆ ಬೇರೆ ಗುರುಗಳನ್ನ ನೋಡಿಲ್ಲ. ನಾವು ಶಿಶುನಾಳ ಶರೀಫರನ್ನ ನೋಡಿಲ್ಲ, ಗುರು ಗೋವಿಂದ ಭಟ್ಟರನ್ನ ನೋಡಿಲ್ಲ. ಹೌದು. ನೋಡಿಲ್ಲ, ನಾವು ಕೂಡ ನೋಡಿಲ್ಲಲ್ಲ. ಅದೇ ರೀತಿ ಪತ್ರಿಜಿಯವರು ಕೂಡ. ಅದಕ್ಕೆ ನೀವು ಫೀಲ್ ಆಗ್ಬೇಡ್ರಿ. ಗುರುವಿನ ದರ್ಶನಕ್ಕಿಂತ, ಗುರುವಿನ ಜೊತೆ ಇಲ್ಲ ನೋಡಿಲ್ಲ ಅನ್ನೋದಕ್ಕಿಂತ, ಅವ್ರು ಹಾಕಿಕೊಟ್ಟ ಮಾರ್ಗದೊಳಗಡೆ ನಾವು ಹೋದಾಗ ಆ ನಿಜವಾದ ಒಂದು ಆತ್ಮ ಸಾಕ್ಷಾತ್ಕಾರ ಪಡಿಲಿಕ್ಕೆ ಅವ್ರು ತೋರಿಸ್ಬಿಟ್ಟಾರ. ಬಹಳ ಸರಳವಾದಂತ ಮಾರ್ಗವನ್ನ ಇಡೀ ಮಾನವ ಜಗತ್ತಿಗೆ ತಂದು ಕೊಟ್ಬಿಟ್ರು. ಅದನ್ನು ಸಾಧನೆ ಮಾಡಿದ್ರೆ ಆ ಸಾಧನೆಯಲ್ಲಿ ಆ ಗುರು ಇದಾರ. ನಮ್ಮ ಉಸಿರಿನ ಪ್ರತಿ ಕಣ ಕಣದಲ್ಲಿ ಆ ಒಂದು ಚೈತನ್ಯದೊಳಗಡೆ ಅವರಿದಾರ ಅಂತ ಸಿಂಪಲ್ ಆಗಿ ಹೇಳ್ತೀವಿ ಮೇಡಮ್.